ವೈಷ್ಣವ್ ಲೈಫ್ ಹಾಳಾದ್ರೂ ಪರವಾಗಿಲ್ಲ, ತಾನು ಹೇಳಿದ್ದೇ ನಡಿಬೇಕು ಅನ್ನೋ ಮನಸ್ಥಿತಿ ಕಾವೇರಿಯದ್ದು. ಹೀಗಾಗಿ ವೈಷ್ಣವ್ಗೆ ಎರಡನೇ ಮದುವೆ ಮಾಡಿಸಲು ಪ್ಲಾನ್ ಮಾಡಿದ್ದಾಳೆ. ಲಕ್ಷ್ಮಿ ಈ ಮದುವೆಗೆ ಅಡ್ಡಿ ಆಗ್ತಾಳೆ ಅನ್ನೋ ಭಯದಲ್ಲಿ ಕಾವೇರಿ ಆಕೆಯನ್ನ ಕಿಡ್ನಾಪ್ ಮಾಡಿಸಿದ್ಲು. ಆದ್ರೆ ಲಕ್ಷ್ಮಿ ಇರೋ ಜಾಗವನ್ನ ಕೀರ್ತಿ ಪತ್ತೆ ಮಾಡಿ ಅವಳನ್ನ ಸೇವ್ ಮಾಡಲು ಹೊರಟಿದ್ಲು. ಇದೀಗ ಕೀರ್ತಿ ತಲೆಗೆ ಜೋರಾದ ಪೆಟ್ಟು ಬಿದ್ದಿದೆ. ಇದೀಗ ಕೀರ್ತಿಗೆ ಹಳೆ ನೆನಪು ವಾಪಸ್ ಬಂದಿದೆ. ಕೀರ್ತಿಗೆ ಹಳೆ ನೆನಪು ವಾಪಸ್ ಬರ್ತಿದ್ದಂತೆ ವೈಷ್ಣವ್ ಹಿಂದೆ ಬೀಳ್ತಾಳಾ, ಲಕ್ಷ್ಮಿ ವೈಷ್ಣವ್ನಿಂದ ದೂರ ಹೋಗ್ತಾಳಾ, ಸೀರಿಯಲ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಕಾವೇರಿ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ವೈಷ್ಣವ್ ಮುಂದಾಗಿದ್ದಾನೆ. ಹೀಗಾಗಿ ಆತ ಎರಡನೇ ಮದ್ವೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ. ಕಾವೇರಿ ಒಂದ್ ಕಡೆ ಮದ್ವೆ ಸಿದ್ಧತೆ ಮಾಡ್ಕೊಂಡ್ರೆ ಮತ್ತೊಂದ್ ಕಡೆ ಲಕ್ಷ್ಮಿ ಮದ್ವೆಗೆ ಅಡ್ಡಿ ಆಗ್ತಾಳೆ ಅಂತ ಆಕೆಯನ್ನು ಕೂಡ ಕಿಡ್ನಾಪ್ ಮಾಡಿಸಿದ್ದಾಳೆ. ಕಾವೇರಿ ಚಿಂಗಾರಿ ಪ್ಲಾನ್ ಅನ್ನ ಕೀರ್ತಿ ಮರೆಯಲ್ಲಿ ನಿಂತು ಕೇಳಿಸಿಕೊಂಡಿದ್ದಾಳೆ. ಬಳಿಕ ಚಿಂಗಾರಿಯನ್ನ ಫಾಲೋ ಮಾಡ್ಕೊಂಡು ಹೋಗಿ ಲಕ್ಷ್ಮಿ ಇರೋ ಜಾಗಕ್ಕೆ ಕೀರ್ತಿ ತಲುಪಿದ್ದಾಳೆ. ಆದ್ರೀಗ ಲಕ್ಷ್ಮಿಯನ್ನ ಕಾಪಾಡೋ ಹೊತ್ತಲ್ಲಿ ಕೀರ್ತಿ ತಲೆಗೆ ಪೆಟ್ಟಾಗಿದೆ. ಇದರಿಂದಾಗಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಲಕ್ಷ್ಮಿನ ಕಟ್ಟಿ ಹಾಕಿದ ಜಾಗಕ್ಕೆ ತಲುಪ್ತಿದ್ದಂತೆ ಕೀರ್ತಿ ಮರೆಯಲ್ಲಿ ನಿಂತು ಎಲ್ಲವನ್ನ ಗಮನಿಸಿದ್ದಾಳೆ. ಅಷ್ಟೊತ್ತಿಗೆ ಅಲ್ಲಿರೋ ಸ್ಟ್ಯಾಂಡ್ ಬಿದ್ದಿದೆ. ಹೀಗಾಗಿ ಅಲ್ಲಿರೋ ರೌಡಿಗಳು ಯಾರು ಅಂತ ಹೊರಗಡೆ ಬಂದು ನೋಡಿದ್ದಾರೆ. ಆಗ ಕೀರ್ತಿ ರೌಡಿಗಳಿಗೆ ಹೊಡೆದಿದ್ದು ಅವರು ಕೂಡ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಕೂಡಲೇ ಕೀರ್ತಿ ಲಕ್ಷ್ಮಿ ಹತ್ರ ಬಂದು ಆಕೆಯನ್ನ ಬಿಡಿಸಿದ್ದಾಳೆ. ಆಗ ಚಿಂಗಾರಿ ಕೀರ್ತಿ ತಲೆಗೆ ಜೋರಾಗಿ ಹೊಡೆದಿದ್ದಾಳೆ. ಚಿಂಗಾರಿ ಹೊಡೆದ ಏಟಿಗೆ ಕೀರ್ತಿ ಅಲ್ಲೇ ಬಿದ್ದಿದ್ದಾಳೆ. ಬಳಿಕ ಲಕ್ಷ್ಮಿ ಆಕೆಯನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದಾಳೆ. ದೇವರ ಮುಂದೆ ಕೀರ್ತಿಯನ್ನ ಮಲಗಿಸಿದ್ದಾಳೆ. ಬಳಿಕ ದೇವರ ಮುಂದೆ ಲಕ್ಷ್ಮಿ ಕುಣಿಯುತ್ತಿದ್ದಂತೆ ಕೀರ್ತಿಗೆ ಎಚ್ಚರವಾಗಿದೆ. ಆಕೆಯು ಲಕ್ಷ್ಮಿಯೊಂದಿಗೆ ನೃತ್ಯ ಮಾಡಿದ್ದಾಳೆ. ಇದೀಗ ಕೀರ್ತಿಗೆ ಹಳೆ ನೆನಪು ಮರಳಿ ಬಂದಿದೆ. ನಾನು ಗೊಂಬೆ ಅಲ್ಲ ಕೀರ್ತಿ ಅಂತ ಲಕ್ಷ್ಮಿ ಮುಂದೆ ಹೇಳಿದ್ದಾಳೆ. ಇದೀಗ ಕೀರ್ತಿಗೆ ಹಳೆದೆಲ್ಲ ನೆನಪಾಗ್ತಿದಂತೆ ಹಳೆ ಕೀರ್ತಿಯಾಗಿ ಬದಲಾಗ್ತಾಳಾ, ವೈಷ್ಣವ್ ಬೇಕು ಅಂತ ಹಠ ಹಿಡಿತಾಳ ಅನ್ನೋ ಕುತೂಹಲ ವೀಕ್ಷಕರನ್ನ ಕಾಡ್ತಿದೆ. ಕೀರ್ತಿಗೆ ಹಳೆ ನೆನಪು ವಾಪಸ್ ಬಂದ ಮೇಲೆ ಕಾವೇರಿ ನಿಜ ರೂಪವನ್ನ ಎಲ್ಲರ ಮುಂದೆ ಬಯಲು ಮಾಡಬಹುದು. ವೈಷ್ಣವ್ ಲಕ್ಷ್ಮಿಗೆ ಒಪ್ಪಿಸಿ ತಾಯಿ ಜೊತೆ ಫಾರಿನ್ಗೆ ಹೋಗ್ಬೋದು. ಕಾವೇರಿ ಜೈಲು ಪಾಲಾಗೋದನ್ನ ಸೀರಿಯಲ್ ಕ್ಲೈಮ್ಯಾಕ್ಸ್ ನಲ್ಲಿ ತೋರಿಸಬಹುದು ಅಂತ ವೀಕ್ಷಕರೇ ಊಹೆ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಿದೆ? ಸೀರಿಯಲ್ ಸ್ಟೋರಿ ಹೇಗೆ ಎಂಡ್ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.